ಯತೀಂದ್ರ ಅವರ ಈ ಸ್ಟೇಟ್ಮೆಂಟ್ ಬಿಜೆಪಿಗೂ ಕೂಡ ಅಸ್ತ್ರ ಕೊಟ್ಟಂತಾಗಿದೆ. ಯತೀಂದ್ರ ಅವರ ಹೇಳಿಕೆಯನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಕೂಡ ಕಾಲೆಳಿತಾ ಇದ್ದಾರೆ. ಅಯ್ಯೋ ಕಾಂಗ್ರೆಸ್ನಲ್ಲಿ ಓಡಕ್ಕಿದೆ, ಡಿಕೆಶಿ ಸಿದ್ದರಾಮಯ್ಯ ಇಬ್ಬರದ್ದು ಒಂದೊಂದು ಬಣ ಇದೆ, ತಂದೆ ಮೇಲೆ ಯತೀಂದ್ರ ಕುರುಡು ಪ್ರೇಮ ಪ್ರದರ್ಶಿಸಿದ್ದಾರೆ ಅಂತ ಅಶೋಕ್ ಕಾಲೆಳೆದಿದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಯತೀಂದ್ರಗೆ ಕುರುಡು ಪ್ರೇಮ ತಂದೆ ಮೇಲೆ ಅಂತ ಅವ್ರು ಹೇಳಿದ್ರೆ, ಪ್ರತಾಪ್ ಸಿಂಹ ಅವರು ಡಿಕೆ ಶಿವಕುಮಾರ್ ಬಗ್ಗೆ ನಂಗೆ ಪಾಪ ಅನ್ಸುತ್ತೆ, ಪಾಪ ಪಕ್ಷ ಕಟ್ಟಿ ಡಿಕೆ ಬಂಡವಾಳ ಹಾಕಿದ್ರು, ಸಿದ್ದರಾಮಯ್ಯ ಏನೋ ಹಠ ಹಿಡಿದು ಮೊದಲ ಅವಧಿಗೆ ಸಿಎಂ ಆದ್ರು, ಈಗ ನೋಡಿದ್ರೆ ಪೂರ್ಣಾವಧಿ ಪ್ಲಾನ್ ಮಾಡ್ತಾ ಇದ್ದಾರೆ, ಸಿಎಂ ಆಗೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಪ್ರತಾಪ್ ಸಿಂಹ ಕೂಡ ಕಾಲೆಳೆಯೋ ಕೆಲಸವನ್ನ ಮಾಡಿದ್ದಾರೆ. ಯತೀಂದ್ರ ಅವರ ಈ ಎಡವಟ್ಟಿನ ಈ ಒಂದು ಹೇಳಿಕೆ ಏನಿದೆ, ಎಡವಟ್ಟಾಯ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಊಟ ಆಗ್ತಾ ಇದೆ. ಇಲ್ಲಿ ತನಕ ಶಾಂತವಾಗಿದ್ದನ್ನ ಮತ್ತೆ ರೊಚ್ಚಿಗೆ ಬಿಡಿಸ್ತಾ, ಈಗ ಮತ್ತೆ ಬಣ ಆಗತ್ತಾ, ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆನ ಕಾಂಗ್ರೆಸ್ನಲ್ಲಿ ಕೊಡೋಕೆ ಆರಂಭ ಮಾಡ್ತಾರಾ, ಈ ರೀತಿಯ ಹಲವು ಚರ್ಚೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಈಗಾಗಿರೋ ನಮಗೆ ಇರೋಂಥ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದು, ಮತ್ತು ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಮುಂದೆ ಬಡ್ಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅಂತ. ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತೈತೆ ಅಂತ ಹೇಳಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಇಳಿಸೋವಂಥದ್ದು ಗ್ಯಾರಂಟಿ, ಇನ್ನು 6 ತಿಂಗಳಲ್ಲೋ ವರ್ಷದಲ್ಲೋ ಇಳಿಸ್ತಾರೆ ಅವರು, ಅದು ಗ್ಯಾರಂಟಿ ಆಗ್ಬಿಟ್ಟಿದೆ. ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ. ದೇಶಕ್ಕೆ ಯಾರು ಪ್ರಧಾನಿ ಬೇಕು, ರಾಹುಲ್ ಗಾಂಧಿ ಬೇಕಾ, ಮೋದಿಯವ್ರು ಬೇಕಾ ಅನ್ನೋದು ತೀರ್ಮಾನ ಮಾಡೋದು ದೇಶದ ಜನತೆ. ಆ ದೇಶದ ಜನತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರಾ, ಇನ್ನೊಬ್ಬರು ಮಂತ್ರಿ ಆಗ್ತಾರಾ, ಒಂದು ರೀತಿಯಲ್ಲಿ ಪಾಪ ಅನಿಸುತ್ತೆ. ಚುನಾವಣೆಗಿಂತ ಮೊದಲು ಎಸ್.ಎಂ. ಕೃಷ್ಣ ಅವರ ನಂತರ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ, ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು. ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ, ಬಂಡವಾಳ ಹಾಕ್ತಂಥವ್ರು ಡಿ ಕೆ ಶಿವಕುಮಾರ್ ಅವರು. ಆದರೆ ಗೆದ್ದು ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವವನ್ನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು 2.5 ವರ್ಷ ಸಿದ್ದರಾಮಯ್ಯನವರಿಗೆ 2.5 ವರ್ಷ